ಮನಸ್ಸು ತಾನ ಎಲ್ಲ ಜಡವನ್ನು ಹಿಡ್ಕೊಂಡು ಕಷ್ಟ ಪಡ್ತೈತಿ. ಅದನ್ನು ಬಿಟ್ಟಿದ್ದಾಗ ಆರಾಮ ಅನುಭವ ಬರ್ತೈತಿ. ಎಲ್ಲ ಈ ಶರೀರ ಭಾವ ಬಂದ ಕೂಡಲೇ ದುಃಖ ಶುರುವಾತ್. ನಾವು ಶರೀರ ಸಂಬಂಧ ಇಲ್ದಾಗ ಹೆಂಗಿದ್ದೆ ನೋಡ್ಕೊ. ಇದ್ದೆತ್ತಾಗಿ ಶರೀರ ಸಂಬಂಧ ಇದ್ದಿದ್ದಿಲ್ಲ, ಅವಾಗ ದುಃಖ ಅನ್ನೋದೇ ಇದ್ದಿದ್ದಿಲ್ಲ, ಆರಾಮ ಇದ್ದಿಪ್ಪ ಅಂತ. ಈ ಸಂಬಂಧ ಹಚ್ಕೊಂಡಿದನ ದುಃಖ ಪಡ್ಲಿಕ್ಕತ್ತ. ಸುಖ ಕೊಡ್ತೈತಿ ಅಂತ ಕಲ್ಪಿಸ್ಕೊಂಡಂಗ ತಾನ ಇದ್ರಾಗ. ನೀ ಕಲ್ಪಿಸ್ಕೊಂಡಂಗಿಲ್ಲ ಅದು. ನಿನ್ನಲ್ಲಿ ಇದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ನೀ ಅನ್ಯದ್ರಾಗ ಹುಡುಕಾಕೈತಿಲ್ಲ, ನಿನ್ನೊಳಗೆ ಐತಿ ನೋಡ್ಪ. ನೀನ ಅದ ಅದೇನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಅನ್ಯದ್ರಾಗ ಹುಡುಕೋದು ಕೈ ಬಿಟ್ಟಾಗ ನನ್ನಲ್ಲಿ ಐತಿ ಅನ್ನೋದು ಅನುಭವ ಬರಕ್ ಶುರು. ಸುಖ ಹೊಂದಬೇಕಂತ ಅನ್ನವ ಪ್ರಯತ್ನ ಮಾಡವ. ನೀ ಸುಖರೂಪ ಹೌದಲ್ಲ ನೋಡ್ಕೋ. ನೀ ಸುಖರೂಪ ಅಲ್ಲಾದ್ರೆ ಅನ್ಯದ್ರಾಗ ಹುಡುಕಾಕ್ ಹೋಗು ನೀ. ಇದ ನಮಗೆ ಹೊಳಿವಲ್ದು. ನಾನಾ ಅದ ಅದೇನೋ ಅನ್ನೋದು ಹೊಳಿವಲ್ದು. ಅಯಮಾತ್ಮ ಬ್ರಹ್ಮ, ಆತ್ಮನ ನೀನು, ಆ ದೇವ್ರ ನೀನದಿಯು. ತತ್ವಮಸಿ, ತತ್ವಮಸಿ ತ್ರಿಕಾಲ ಬಾಧ್ಯವಾದಂಥ ಇರುವುದು ತತ್ವ. ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದೀಯೋ. ನೀ ಎಷ್ಟು ಜನ್ಮ ಇದು ನೀನು ಅಲ್ಲ ಅಂದ್ರು ಅದ ನೀನದಿ. ನೀ ಎಲ್ಲ ಪರಬ್ರಹ್ಮ ಸ್ವರೂಪನ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಸುಳ್ಳ ಇಲ್ಲದನ್ನು ಕಲ್ಪಿಸ್ಕೊಂಡು ಕೂತೀನಿ ನೀನು. ಇಲ್ಲದ ಕಲ್ಪನೆ ಮಾಡ್ಕೊತ ಕೂತು ಇದ್ದ ವಸ್ತುವಿನ ಅನುಭವ ಬರ್ಬೇಕಾರೆ ಹೆಂಗೆ ನೀನು? ಹಂಗಾರೆ ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ನೀನ ವಿಚಾರ ಮಾಡಿ ನೋಡ್ಕೊ. ನಿತ್ಯವಾದದ್ದು ಯಾವ್ದೈತಿ, ಅನಿತ್ಯವಾದದ್ದು ಯಾವ್ದೈತಿ, ಹಿತ ಯಾವುದು, ಅಹಿತ ಯಾವುದು. ನಿತ್ಯವಾದದ್ದು ಮತ್ತು ಹಿತವಾದದ್ದು ಯಾವ್ದೈತಿ ಅದ ನಿನ್ನ ಸ್ವರೂಪ. ಅಹಿತವಾದದ್ದು ಅನಿತ್ಯವಾದದ್ದು ಅದು ಯಾವುದು ನಿನ್ನ ಸ್ವರೂಪ ಅಲ್ಲ. ಅವು ತೋರಿ ಎಡಗ್ತಾವ. ಅವು ಇದಕ್ಕಿದ್ದಂಗಿರುವುದಿಲ್ಲ. ವಿಕಾರ ಆಗಿ ನಾಶ ಆಗಿ ಹೋಗ್ತಾವ. ಇದು ಎಂದೂ ವಿಕಾರ ಆಗದ ಇದಕ್ಕಿದ್ದಂಗಿದ್ದಂಥ ವಸ್ತು. ಆ ತಿಳುವಳಿಕೆಯನ್ನು ಮಾಡ್ಕೊ. ಅದನ್ನು ಮಾಡ್ಕೊಂಡೆ ಅಂದ್ರೆ ನಿನಗೆ ಯಾವ ಕೊರತೆನೂ ಇಲ್ಲ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡೆ ಅಂದ್ರೆ ನಿನಗೆ ದುಃಖ ಅನ್ನುವಂಥದ್ದು ಬರೋದಿಲ್ಲ. ನಿನಗೆ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಯಾವುದು ಕೊರತೆ ಇಲ್ಲದ ಸ್ವರೂಪದ ಜಾಗೃತಿಯನ್ನು ಮಾಡಿಕೊಂಡಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಕೊರತೆಯ ನಾಣದ ಎಚ್ಚರದೊಳಂದು ಚರಿಪುದಿ ಚಂದ ಅಂತ. ಯಾವುದು ಕೊರತೆ ಇಲ್ಲದ ಸ್ವರೂಪದ ಎಚ್ಚರಿಕೆ ಒಳಗಿದ್ದೆ ಅಂದ್ರೆ ಅದೇ ಚಂದ. ಅದನ್ನು ಮರೆತು ಕೂಡಲೇ ಕೊರತೆ ಹೆಚ್ಚಾಯ್ತು ನಮಗೆ. ಆ ವಿಷಯ ವಸ್ತುಗಳು ಎಷ್ಟು ಗಳಿಸಿದ್ರು ಕೊರತೆನೇ. ತೃಪ್ತಿ ಅನ್ನೋದಿಲ್ಲ ಇಲ್ಲಿ. ಏನು ಪ್ರಾಪ್ತ ಮಾಡ್ಕೊಂಡ್ರು ನೆಮ್ಮದಿ ಇಲ್ಲ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಸುಳ್ಳ ದಣಿತೀನಿ ಅದಿಲ್ಲ. ಜೀವನ ಭವಿಷ್ಯದ ವೇಳೆಯನ್ನೆಲ್ಲ ವ್ಯರ್ಥ ಕಳೆದೆಲ್ಲ ಅನ್ಯದ್ರ ಹುಡುಕಾಕೈತಿ. ಸ್ವಲ್ಪ ನಿಂತ ನಿನ್ನೊಳಗೆ ನೀನು ನೋಡ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಅನರ್ಥ ಹಾಕಿದ್ದೀನಿ. ನೀನು ವೇಳೆ ಎಲ್ಲ ವ್ಯರ್ಥ ಕಳೆದಿ. ನೀನು ಸ್ವಲ್ಪದ್ರಾಗ ನಿನ್ನಲ್ಲೇ ಐತನೋ ತಿಳ್ಕೊಂಡು ಉಳ್ಕೊಂಡ್ಬಿಟ್ಟಿದ್ರೆ ಮುಗಿದು ಹೋಗ್ತದೆ. ಬೇಕಾದಷ್ಟು ಜನ್ಮ ತಿರುಗಿ ಮತ್ತು ಇಲ್ಲಿಗೆ ಬರ್ಬೇಕು. ನೀನು ನಿಜವನ್ನ ನೀ ತಿಳ್ಕೊಂಡಾಗ ನಿನಗಿದು ಅನುಭವ. ಈಗ ಯಾಕೆ ತಿಳ್ಕೊಬಾರ್ದು? ಈಗ ನಿತ್ಯ ಪೆಟ್ಟಿನ ಮ್ಯಾಗ ಇದ್ರ ಕಡೆ ಎಲ್ಲ ಕೊಟ್ಟು ಉಳ್ಕೋಬೇಕನ್ನೋ ಹವ್ಯಾಸ ಯಾರಿಗೈತಿ ಹೇಳ್ರಿ? ಮನೆ ಕಡೆ ಹೊಳ್ಳಿ ನೋಡ್ದಂಗೆ ಆಕೈತೆ. ಇನ್ನಾಟ ಐದ್ರಿ ನಮ್ಗೆ, ಅದಾಟ ಮುಗಿದ ಮ್ಯಾಗ ಬರ್ತೀನಿ, ಇದಾಟ ಎಲ್ಲಿ ಬರ್ಬೇಕು? ನೀನು ಬರಲಿಲ್ಲ, ಆಗಲಿಲ್ಲ, ಹೋಗ. ಮಕ್ಕಳ ಕೈ ಗುಟ್ಕ ಕಾಲು ಗುಟ್ಕ ಬರುವಾಗ ನೀನು ಗೋಣ ಗೂಟಕೊಂಡಿರ್ತೈತಿ. ಹೋಗ. ಎಲ್ಲಿ ಎಲ್ಲ ವ್ಯರ್ಥ ಕಾಲಗಳಲ್ಲಿ ಕತ್ತೀನಿ ತಗೊಂತೀರಿ ನೋಡ್ಕೊರಿ. ನಿಮ್ಮ ಹಿಂದಿನ ಋಷಿಮುನಿಗಳ ಆದರ್ಶ ಓದ್ತಿರೋ ಏನು ವಿಷಯ ಬಡ್ಕೋದು ಓದ್ತಿರೋ ನೋಡ್ಕೊರಿ. ಹಿಂದಿನ ಋಷಿಮುನಿಗಳ ಜೀವನ ನೋಡ್ಕೊಂತ ಬನ್ನಿ. ಹೊರಗಿನ ಆಡಂಬರ ವ್ಯವಹಾರ ಮಾಡಲಿಲ್ಲ, ಕೇವಲ ಇರುವಿನ ಅನುಸಂಧಾನದಾಗ ತೊಡಗಿದ್ರು. ಶರೀರ ಚರಿತಾರ್ಥಕ್ಕೆ ಇರಬೇಕಷ್ಟು ಕೆಲಸ ಮಾಡಿಕೊಂಡ್ರೆ ನಮ್ಮ ಮುಖ್ಯವಾಗಿ ತನ್ನ ಸ್ವರೂಪದ ಅನುಭವ ಮಾಡ್ಬೋದು. ಬಾಕಿದು ಏನು ಕೆಲಸ ಇಲ್ಲ. ನಾವು 12 ಆಲೋಚನೆ ಮಾಡಿ ಅದನ್ನು ಮಾಡ್ಬೇಕು, ಇದನ್ನು ಇರಲೇ ನಮ್ಗೆ ಅದನ್ನು ಏನು ಉಪಯೋಗ ಇಲ್ಲ. ಬಾತಿಗೆ ಬರದ್ದು ಮಾಡಿ ಉಪಯೋಗ. ನಿನಗೆ ಉಪಯೋಗ ಬರೋದು ಏನಾದ್ರು ಮಾಡ್ಕೊಂಡೇನು? ನಿನಗೆ ನೆಮ್ಮದಿ ಕೊಡುವಂತಹದ್ದನ್ನು ಮಾಡ್ಕೊಳ್ಳಿಲ್ಲಲ್ಲೋ. ನೆಮ್ಮದಿ ಕೆಡಿಸೋದನ್ನು ಮಾಡಿದೆಲ್ಲ. ನೀನು ಬೇಳೆ ಎಲ್ಲ ವ್ಯರ್ಥ ಕಳೆದಿ. ಸದುಪಯೋಗ ಮಾಡ್ಕೋದನ್ನು.
ಸಿಕ್ಕಂಥ ವೇಳೆಯನ್ನು ಸದುಪಯೋಗ ಮಾಡ್ಕೊಳ್ಳೋದು ಒಂದು ಪುಣ್ಯ ಬೇಕಲ್ಲ, ಭಾಗ್ಯ. ಪುಣ್ಯವಿಲ್ಲದವರಿಗೆ ಅಂತೂ ದೊರಕೊಳ್ಳೋದು ಅಂದರಲ್ಲ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಂತಂದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕು, ಬದಿಗೆ ಬರ್ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ಕೆ ಶುರುವಾಗ್ತಾನೆ. ಪುಣ್ಯ ಇರಲಿಲ್ಲ ಅಂದ್ರೆ ಬರೋದನೇ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಬಂದ ಲಕ್ಷ ಅಲ್ಲಿ ಇರುವುದನೇ ಇಲ್ಲ. ಒಳಗೆಲ್ಲ ವಿಷಯದ ಕಡೆಗೇನೆ ಇದೆ. ಎಷ್ಟು ಗಳಿಸಿರ ಏನು ಅವ್ರಿಗೆ ತಗೊಂಡು ಹೋಗ್ಯ ಅದನ್ನ. ಮಣ್ಣಾಗ ಒಂದು ಹಿಡಿ ಮಣ್ಣು ಗಳಿಸಿದ್ದಿ, ಬಹಳಷ್ಟು ಭೂಮಿ ಸೀಮೆ ಗಳಿಸಿ ಏನ್ ಮಾಡವ, ಧನಧಾನ್ಯ ಗಳಿಸಿ ಏನ್ ಮಾಡವ, ಮಾನ ಮರ್ಯಾದೆ ಗಳಿಸಿ ಏನ್ ಮಾಡವ. ಅವು ಸುಖರೂಪ ನಾವು ಯಾರಿಗೆ ಸುಖ ಕೊಟ್ಟವ. ಅದಕ್ಕೆ ಉದಾಸೀನ ಎಲ್ಲದರ ಬಗ್ಗೆ. ಈ ಇಂದ್ರಿಯಗಳ ಸಂಪರ್ಕ ಭೋಗ ವ್ಯವಹಾರ ಏನೈತೆ ಇವು ಯಾರಿಗೂ ಯಾವ ರೀತಿಯಿಂದಲೂ ಸುಖ ಶಾಂತಿಯನ್ನು ಕೊಡುದಿಲ್ಲ ಅಂತ ತಿಳ್ಕೊಂಡು ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಧರಿಸಿದೆ. ಯಾವ ರೀತಿ ಉದಾಸೀನ ಅಥವಾ ವೈರಾಗ್ಯವನ್ನು ಹೊಂದತಿ ಅವಾಗ ನಮ್ಗೆ ಏನು ಬೇಕಾಗೈತಿ ಅದು ಎಲ್ಲೈತಿ ಅನ್ನೋದು ನಮ್ಗೆ ಅನುಭವ ಪೂರಕ ಶುರು ಆಗ್ತದೆ. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಪೂರಕ ಶುರು ಆಗ್ತದೆ. ವೈರಾಗ್ಯ ನಮ್ಮಲ್ಲಿ ಬರು ಪುರ್ಸೋತಿ ಏನ್ ನಿಜವಾದ ವೈರಾಗ್ಯ ಅಲ್ಲಿ ನಮಗೆ ದೃಢಪಡಬೇಕಾಗಿದೆ. ನಿರಂತರ ಅಭ್ಯಾಸ. ಎಲ್ಲಿ ಮಠ ವೈರಾಗ್ಯ, ಶರೀರ ಹೋಗೋ ಮಠ ವೈರಾಗ್ಯ ಬರಬೇಕು. ಏನ್ ವೃತ್ತಿ ಸ್ಥಗಿತ ಆತಂದ್ರೆ ಅಲ್ಲಿ ಆನಂದದ ಅನುಭೂತಿ ಶುರು. ಮನಸ್ಸ ತಾನ ಕಲ್ಪಿಸ್ಕೊಂಡು ತಾನ ಎಲ್ಲ ಕಷ್ಟಕ್ಕೆ ಒಳಗಾಗೈತಿ. ತಾನ ಎಲ್ಲ ಕಲ್ಪನಾ ಎಲ್ಲ ಕಡಿಮೆ ಮಾಡೈತೆ ಅಂದ್ರೆ ತಾನ ಆನಂದದ ಅನುಭೂತಿ ಒಳಗೆ ಉಳಿತೈತಿ. ಹರಿಹರ ಬ್ರಹ್ಮಾದಿಗಳನ್ನೆಲ್ಲ ನೀವ ಕಲ್ಪಿಸ್ಕೊಂಡದ್ದು ಅವೆಲ್ಲ ದೇವರು ದಿನರು ಅಂತ ಅವು ಬಂದು ನಿನಗೆ ಹೇಳಿದ್ವು ಹಿಂಗೆ ಮಾಡಂತ ನೀನ ಕಲ್ಪಿಸ್ಕೊಂಡು ಎಲ್ಲ ಇದ್ದ ಸಮಸ್ಯೆ ಮಾಡ್ಕೊಂಡು ಕುಂತಿಯಲ್ಲ. ಯಾವ ಬಂದು ಹೇಳಿಲ್ಲ ನನಗೆ ಇಂಥ ಇಷ್ಟು ಮಂದಿ ಇದೇನೋ ದೇವತೆಗಳು ನಮಗೆ ಬಂದು ಹಿಂಗೆ ಮಾಡಪ್ಪ ನನಗೆ ಸಂತೋಷಗೊಳಿಸು ಹಿಂಗೆ ಮಾಡ. ನೀನ ಮಾಡ್ಕೊಂಡು ಎಲ್ಲ ತೊಂದರೆ ಮಾಡ್ಕೊಂಡು ಕುಂತಿಯಲ್ಲ. ನಿನ್ನ ಬಗ್ಗೆ ನಿಜವನ್ನ ತಿಳ್ಕೊಳ್ದಂಗೆ ಮಾಡ್ಕೊಂಡೆಲ್ಲ ಇಲ್ಲದ್ದು ಕಲ್ಪಿಸ್ಕೊಂಡು ತೆಗಿಯವನ್ನೆಲ್ಲ ಬಿಟ್ರಿ ಪಾಪ ಬರ್ತೈತಿ ಅಂದ್ರೆ ಅದನ್ನ ಹೊರಗೆ ಗಟ್ಟಿದ್ದು ಬಿಡಂದ್ರ ಅವ್ರು. ಮಾಡ್ಕೊತ ಬಂದೀವ್ರಿ ನಾವು ಬಿಟ್ರಿ ಏನಾರು ಆದಿತ್ತು ಸಮಸ್ಯೆ ಬಿಡೋದು ಏನೂ ಆಗೋದಿಲ್ಲ. ಯಥಾರ್ಥ ವಸ್ತುವಿನ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಯಾವುದೇ ತರದ ಬಾಧೆ ನಿನಗಾಗೋದು. ಆನಂದದ ಅನುಭವ ನಿನ್ನೊಳಗೈತೆ ಏನೋ ಹೊರಗೈತೆ. ಏನು ಸಂಕಟ ಇರೋದೆಲ್ಲ ಈ ಶರೀರ ದಶೆಯಿಂದ ನಮಗೆ. ನಿನ್ನ ದಶೆಯಿಂದ ನಿನಗೆ ದುಃಖ, ಏನ ಶರೀರ ದಶೆಯಿಂದ ದುಃಖ ಅಂತಂದ್ರೆ ಈ ಶರೀರ ಉಪಾಧಿ ಸಂಬಂಧದಿಂದ ನಾವು ದುಃಖ ಪಡ್ಲಿಕ್ಕಾಗಿತ್ತು. ಉಪಾಧಿ ಸಂಬಂಧ ತಪ್ಪಿಸ್ಕೊಂಡು ಆರಾಮನ ಇದ್ದೀನಿ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಇದನ್ನ ಹಿಡ್ಕೊಂಡನ ಹೋಗ್ತೀನಿ. ಉಪಾಧಿ ಹಿಡ್ಕೊಂಡು ಬಿಟ್ಟಿರ ಕಲೀನು ಅಂದ್ರೆ ಆರಾಮ ಇರ್ತೀನಿ ಅಂತ. ಉಪಾಧಿ ಸಂಬಂಧ ಏನೈತೆ ಅದ ನೀನು ಬಳಲಿಕ್ಕೆ ಹಸ್ತದೆ. ಅದರ ಅಭಿಮಾನ ಹೌದಿಲ್ಲ. ಎಲ್ಲದರ ಅಭಿಮಾನ ನಾವು ಬಿಡಬೇಕು. ನಿರಭಿಮಾನ ಅಂಚಿತವೇ ಮೋಕ್ಷ ಅಂತ. ಯಾವ್ದ್ರ ಅಭಿಮಾನನೂ ಇರಬಾರ್ದು. ಸಮಾಧಿ ಅಥವಾ ತೂರ್ಯಾವಸ್ಥೆಯೊಳಗಿದ್ದಾಗ ರೂಢಿಗತ ಕರ್ಮೇಂದ್ರಿಯಗಳಷ್ಟ ನಡೆದಿರ್ತಾವೆ. ಆದ್ರೆ ಮನುಷ್ಯನ ಪ್ರೇರಣೆ ಇಲ್ಲದೆ ನಡೀತಕ್ಕಂಥವು, ಮನುಷ್ಯನ ಪ್ರೇರಣೆಯನ್ನು ಹೊಂದಿರತಕ್ಕಂಥ ಜ್ಞಾನೇಂದ್ರಿಯ ಚಟುವಟಿಕೆ ಮಾತ್ರ ನಡೆಯುವುದಿಲ್ಲ. ಜೀವಾತ್ಮ ಸ್ಥಿತಿಯೊಳಗಿದ್ದಾಗಿನ ವ್ಯವಹಾರ ಪರಮಾತ್ಮ ಸ್ಥಿತಿಯೊಳಗಿದ್ದಾಗ ಹೆಂಗೆ ನಡಿಬೇಕು? ಶರೀರ ಸಂಬಂಧ ಮನಸ್ಸಿಗೆ ಹತ್ತಬಾರ್ದು ಅಂದ್ರೆ ನಿದ್ರೆಯೊಳಗೆ ಹೆಂಗೆ ಇದ್ರಿ
ಹಂಗೆ ಇರಾಕಲಿರಿ. ನಿದ್ರೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿತ್ತು ಅಂದ್ಕೊಂಡು ಇರಾಕಲಿ. ಮಲಮೂತ್ರ ತುಂಬಿಕೊಂಡಂತ ಶರೀರ ಎತ್ತ, ನಿರ್ಮಲವಾದಂತ ನೀನು ಎತ್ತ. ಹ್ಮ್ ಅರುವ ನೀನಿದ್ದ ಅಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲೋ ನಾನು ಅಂತ. ಅದು ಜಡ ಅಂತ ತಿಳಿದು ಕೈ ಬಿಡು ಕಿಮ್ಮತ್ತಿಲ್ಲಲ್ಲೋ ನಿನಗೆ. ಹೆಂಗ್ ಬಿಡ್ಲಿ ಅಂತ ನಿನಗೆ. ಬಿಡದನ್ನ ತಿಳಿದು ನೀನು ಅಲ್ಲಂತ ತಿಳಿದು ಕೈ ಬಿಡು, ಆರಾಮನ ಅದೇ ನೀನು. ಮನೋ ಬುದ್ಧಿ ಚಿತ್ತು ಅಹಂಕಾರಗಳು ತಿಳ್ಕೊಳ್ಳಿಕ್ಕೆ ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಅವು ಸಾಧನ ಅದಾವ. ನಿನ್ನ ಸತ್ತಾದ ಮೇಲೆ ಅವೆಲ್ಲ ತಿಳಿತಾವ. ಏನ್ ಅವೇನು ನಿನ್ನನ್ನು ತಿಳಿಲಿಕ್ಕೆ ಬರೋದಿಲ್ಲ, ಅಸಮರ್ಥ ಅದಾವ. ನಾವು ನಾಚಿಗೆ ತೆಗೆದು ನ್ಯಾಗೊಂದಿ ಮ್ಯಾಗಿಟ್ಟ ಮನಿ ಬಿಟ್ಟು ಹೊರಬಿದ್ದೇವ್ರಿ ಅನ್ಪ. ನೀವು ನಾಚಿಕೆ ಇದ್ದವ್ರು ಇರ್ರಿ ಮನ್ಯಾಗನ. ನಾಚಿಕೆ ಬಿಟ್ಟವನ ಅಡಿಗೆ ದೊಡ್ಡವಂತ. ಹೌದಲ್ಲ? ನಾಚಿಕೆ ಮರ್ಯಾದೆ ಇದನ್ನ ಹಿಡ್ಕೊಂಡು ಮಾಡ್ತೀವದಿಲ್ಲ. ಉಪಾಧಿ ಹಿಡ್ಕೊಂಡು ನಾಸ್ತಿ. ಉಪಾಧಿ ಸಂಬಂಧ ಹರ್ಕೊಂಡೆ ಅಂದ್ರೆ ಎಲ್ಲ ಹಂಗ ಹರಿದು ನಿಂತ ಮ್ಯಾಗ ನಾಚಿಕೆದು ಇಲ್ಲಿ ಬರ್ತೈತಿ. ಶರೀರದ ಹಂಗ ಹರಿದು ನಿಂತ ಮ್ಯಾಗ ನಾಚಿಕೆ ಎಲ್ಲಿ ಬರ್ತೈತಿ ನಿಮ್ಗೆ? ಎಲ್ಲ ಉಪಾಧಿಗಳ ಸಂಘವನ್ನು ಕೈ ಬಿಡೋದು. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದು. ಅವನ್ನ ಅಲ್ಲಗಳಿಲಿಲ್ಲ ಅಂದ್ರೆ ಮತ್ತು ದುಃಖ ಬಿಡುವುದಿಲ್ಲ ನಿನಗೆ. ಉಪಾಧಿಗಳ ಸಂಬಂಧದಿಂದನೇ ಎಲ್ಲ ದುಃಖಗಳಾಗ್ಯಾವ ನಮ್ಗೆ. ಇವು ಕೆಡಬಾರದು, ಕೆಟ್ಟ ಹೋಗುವ ಉಪಾಧಿಗಳೆಲ್ಲವು. ಅವು ಯಾರಿಗೂ ನಾವು ಸುಖ ಶಾಂತಿಯನ್ನು ಕೊಡಲಾರು. ನಮ್ಮ ಅಂತೆಯಲ್ಲಿ ಏನೈತಿ ಅದನ್ನು ನಮಗೆ ತಿಳಿಲಂಗೆ ಮಾಡ್ಯಾವ ಎಲ್ಲ ಉಪಾಧಿಗಳ ಸಂಬಂಧಗಳು. ನಾನು ಆನಂದ ಸ್ವರೂಪ ಇದ್ದೇನೆ ನೇರವಾಗಿ ಅನುಭವಕ್ಕೆ ಬರ್ದಂಗೆ ಮಾಡಿದ್ದು ಉಪಾಧಿಗಳೆಲ್ಲ. ಈ ಉಪಾಧಿಗಳ ಸಂಬಂಧ ಪೂರ್ಣ ತಪ್ಪಿಸೋದು ಬಹಳ ಕಠಿಣ. ಏನ್ ಅದಕ್ಕೆ ಬಲ್ಲವರು ಅದಕ್ಕಾಗಿ ಹಗಲಿರುಳೇನದೇ ಪ್ರಯತ್ನ ಮಾಡುವ. ಅನಾತ್ಮ ವಿಚಾರಗಳನ್ನೆಲ್ಲ ಕೈಬಿಟ್ಟು ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಲಿಕ್ಕೆ. ಆಂತರಿಕವಾಗಿ ಅಭ್ಯಾಸ ನಿರಂತರವಾಗಿ ಮಾಡಿದಾಗಿದ ನಮ್ಗೆ ಅನುಭವ ಬರ್ತೈತೆ ನೋಡ್ರಿ. ಮಾಡೋದಲ್ಲ ನಾವು ಅದನ್ನು ಸರಿಯಾಗಿ ಮಾಡಲಿಲ್ಲ ಅದರ ಫಲನೂ ನಿನಗೆ ಸಿಗುದಿಲ್ಲ. ಮಾಡಾಕೊಲ್ಲಿವು ನಾವು, ಸಾಧನ ಮಾಡಾಕೊಲ್ಲಿವು. ಶ್ರವಣ ಆದ್ಮ್ಯಾಗ ಮನನ, ಮನನ ಆದ್ಮ್ಯಾಗ ನಿಧಿಧ್ಯಾಸನ, ನಿಧಿಧ್ಯಾಸನ ಪರಿಪಕ್ವಾದಾಗ ನಮ್ಗೆ ಅನುಭವ ಬರ್ತೈತಿ. ಶ್ರವಣದ ಜೊತೆಯಲ್ಲಿ ಅದು ಮನನ ನಡಿತೈತಿ. ಉತ್ಕಟ ಇಚ್ಛಾ ಇತ್ತು ಅಂದ್ರೆ ಮನನದ ಜೊತೆಯಲ್ಲೇನ ಅದು ನಿಧಿಧ್ಯಾಸನ ಗಟ್ಟಿಯಾಗಿ ಅವಾಗ ನಿನಗೆ ಹೊಳೆದ್ರೆ ಹೊಳಿಬಹುದು. ಪಕ್ಕನೇ ಹೊಳೆದ್ರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ ಅಂತ. ಯಾಕೆ ಹೊಳಿಲಿಲ್ಲ ಅಂದ್ರೆ ವಾಸನಾ ಪ್ರಾಬಲ್ಯ, ಭೋಗ ವಾಸನೆಗಳ ಪ್ರಾಬಲ್ಯ ಏನ್ ಮಾಡ್ತಾವ, ಮತ್ತೆ ನಮ್ಮನ್ನು ಕೆಳಮಟ್ಟಕ್ಕೆ ಇಳಿತಾವ, ಇಳಿಸ್ತಾವ. ಅವು ಕಡಿಮೆ ಆತಂದ್ರೆ ನೀನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತಾವೆ. ಕೀಳು ಮಟ್ಟಕ್ಕೆ ಬರಕ್ಕೆ ಹೋಗಬೇಡ, ಉನ್ನತ ಸ್ಥಿತಿಯನ್ನು ಹೊಂದ. ಏನ್ ತಿಳಿದೇ ಇರಲಿ, ಇದೇ ಅಭ್ಯಾಸದೊಳಗೆ ಕಾಲ ಹರಣ ಮಾಡಬೇಕು ನೋಡ್ರಿ. ಇಲ್ಲಾಂದ್ರೆ ವ್ಯರ್ಥ ನೀನು ಮಾಡಿದ್ದೆಲ್ಲ ಮದ್ದುಗೊಂಡು ಇಷ್ಟು ದಿನ ಮಾಡಿದ್ದೆಲ್ಲ. ವೇಳೆ ಸದುಪಯೋಗ ಮಾಡ್ಕೊರು. ವ್ಯರ್ಥ ಹೋಗ್ಲಿಕ್ಕೆ ಸಾರ್ಥಕ ಆಗ್ಲಿಕ್ಕೆ ಸಿಕ್ಕಂತ ವೇಳೆ ನಿಮ್ಮ ನಿಜವನ್ನ ತಿಳ್ಕೊಳಿಕ್ಕೆ ಉಪಯೋಗ ಮಾಡ್ಕೊರೋದು ದೊಡ್ಡ ಲಾಭ ಅದ. ನೀನು ನಿಜವನ್ನ ನೀ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಲಾಭ ಐತಿ. ನಮ್ಮನ್ನು ಯಾರು ನಮ್ಮ ನಿಜ ಸ್ವರೂಪ ಏನು ತಿಳ್ಕೊಂಡು ಅದರ ಸಂಬಂಧ ಇದು ಅಧ್ಯಾತ್ಮದ ವ್ಯವಸಾಯ. ಎಲ್ಲ ಬಿಟ್ಟೇನನ್ನೋದನ್ನು ಬಿಟ್ಟೇನಂದ್ರು ಬಿಟ್ಟೇನನ್ನೋದು ವಾಸನ ಹಂಗೈತಿ. ಏನ್ ಬಿಟ್ಟೇನನ್ನೋ ವಾಸನ ಅದು ಹೋಗ್ಬೇಕು ಅಂತೇಳಿ ಆ ವಾಸನ ತ್ಯಾಗನ ಅದ ಬಿಟ್ಟಂಗ ನೀನು. ಅದಕ್ಕೆ ಸನ್ಯಾಸ ಅಂತಾರೆ. ವಾಸನಾ ತ್ಯಾಗಕ್ಕೆ ಸನ್ಯಾಸ ಅಂತಾರೆ, ವಸ್ತುಗಳ ತ್ಯಾಗಕ್ಕಲ್ಲ. ಹೌದಿಲ್ಲ? ಕಪ್ಪೂರ್ ಡಬ್ಬ್ಯಾಗಿನ್ನ ಕಪ್ರ ಎಲ್ಲ ತೆಗೆದು ಹೋಗಿದ್ರು ವಾಸನ ಹಂಗೆ ಇರ್ತೈತಿ. ಕಪ್ಪೂರ್ ವಾಸನ ಇರ್ತೈತಿಲ್ಲ, ಹಂಗ ವಾಸನ ಉರಿಸದೆ ವಾಸನೆಗಳ ಪೂರ್ಣ ನಾಶ, ವಿಷಯ ವಾಸನೆಗಳ ಪೂರ್ಣ ಹೋಗ. ಅಂದಾಗ ಇದು ನಮ್ಗೆ ಅನುಭವ ಮಾಡ್ಕೊಳಿಕ್ ಸಾಧ್ಯದ. ಅಜ್ಞಾನದಿಂದ ನಮಗೆ ಇದ್ರ ಮ್ಯಾಗ ಪ್ರೀತಿ ಉಂಟಾಗೈತಿ, ಇದು ಸುಖ ಕೊಡ್ತೈತೆ ಅಂತ.
ಈ ಶರೀರಾದಿಗಳು ತೋರಿಕೆ ವಸ್ತುಗಳು ಸುಖ ಕೊಡ್ತಾವಂತ ಅಜ್ಞಾನದ ಮೂಲಕ ನಮಗಿದು ಈ ಸುಖ ಬುದ್ಧಿ ಉಂಟಾಗಿ ಸುಜ್ಞಾನದ ಮೂಲಕ ಇದು ಇಲ್ಲದಂಗೆ ಆಕೈತಿ ನಮಗೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ, ಅಜ್ಞಾನವನ್ನು ಕಳ್ಕೊಂಡು ಸುಜ್ಞಾನ ಸ್ಥಿತಿಯನ್ನು ಎಚ್ಚರಿಕೆಯನ್ನು ಮಾಡ್ಕೊ. ಅವಾಗ ಏನಾರ ಮಾಡಬೇಕು ಹೊಂದಬೇಕು ಅನ್ನೋದು ಎಲ್ಲಷ್ಟು ನಿನ್ನಲ್ಲಿ ಉಳಿದಿಲ್ಲ. ಏನ್ ವೈರಾಗ್ಯ ಬಂದುಬಿಡ್ತದೆ, ದೋಷ ದರ್ಶನ ಆಕೈತೆ. ಅವಾಗ ಇದರ ಅಭ್ಯಾಸ ಶುರುವಾಗ್ತದೆ. ನಿರಂತರ ಇದರ ಅಭ್ಯಾಸದೊಳಗೆ ಕಾಲ ಕಳೆದು ಇದ್ರ ಲಾಭ ನಾವು ಮಾಡ್ಕೋಬೇಕಾಗೈತಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಅಂಥವ್ರ ಸಂಪರ್ಕದಾಗ ಇರಲಿ, ಯಾವಾಗಲೂ ಸಂಪರ್ಕ ತಪ್ಪಿಸ್ಕೋಬೇಡ. ಸಂಪರ್ಕ ಬಿಟ್ಟಿ ಅಂದ್ರೆ ನೀವು ಹೊಂಟೀನಿ ಮತ್ತೆ ನರಕಕ್ಕಂತ, ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟಿ. ಇದು ಸಿಗೋದು ಭಾಳ ಕಠಿಣ ಆಗ್ತದೆ. ನಿರಂತರ ಮಹಾತ್ಮರ ಒಂದು ಆಶ್ರಯ, ಅವರ ಸಂಘ, ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳೋದು, ಅದನ್ನು ಅದಕ್ಕೆ ಮಹತ್ವ ಕೊಡೋದಿಲ್ಲ ಕೆಲವು ಜನ. ಎಲ್ಲ ಅವ್ರ ಭಯ ಅಪ್ಪ ಅವ್ರು ಭೇಟಿ ಆದ ದರ್ಶನದಿಂದ ಅಷ್ಟ. ಆದರೆ ಒಳಗಿನ ಆಂತರಿಕವಾಗಿ ಏನು ಮಾಡ್ತಿರ್ತಾನೆ, ಹೊರಗೆ ಏನು ಮಾಡಕ್ಕೆ ಹೋಗುದಿಲ್ಲ ನಾವು. ಎಲ್ಲ ಒಳಗಿನ ಕೆಲಸ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಿರ್ತಾನ. ತನ್ನ ತಿಳ್ಕೊಂಡು ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಎಡೆಬಿಡದೆ ಅಭ್ಯಾಸ, ಶ್ರವಣ, ಮನನ, ನಿಧಿಧ್ಯಾಸನ, ಇವ ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಸಾಧನಗಳು. ಇವೆಲ್ಲ 3 ಅವಸ್ಥೆಗಳು: ಎಚ್ಚರ, ಕನಸು, ನಿದ್ರೆ, ಸ್ಥೂಲ ಸೂಕ್ಷ್ಮ ಕಾರಣ. 3 ಸಂಬಂಧಗಳನ್ನೆಲ್ಲ ಮೀರಿ ನಿಂತಾಗ ಇದರ ಅನುಭವ ನಮಗೆ ಬರ್ತದೆ. ಇದಕ್ಕಾಗಿ ಪ್ರಯತ್ನ ಮಾಡಿದವಾಗ ಹೆಚ್ಚು ತಿಳಿತೈತಿ ನೋಡ್ರಿ. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತೆ ಅನ್ನೋದು ನಮಗೆ ಹೊಳಿಬೇಕು. ನಮ್ಮಲ್ಲೇ ಐತೆ ನಮಗೆ ಬೇಕಾದ ವಸ್ತು. ಅನ್ಯದ್ರ ಹುಡುಕಿರೋದು ಸಿಗುದಿಲ್ಲ, ಅದರೊಳಗೂ ಇಲ್ಲ. ನೀ ಇಷ್ಟು ದಿನ ಎಲ್ಲ ಇಲ್ಲದಲ್ಲೇ ಹುಡುಕಿದ್ದೀನಿ. ಇದ್ದ ವಸ್ತುವಿನಲ್ಲಿ ಬಿಟ್ಟು ನಿನ್ನಲ್ಲೇ ಐತೆ ಅನ್ನೋದನ್ನು ಬಿಟ್ಟು ನನ್ನಲ್ಲೇ ನಾವು ಅದನ್ನು ಕಂಡುಕೊಳ್ಳೋ ಪ್ರಯತ್ನ. ಆತ್ಮ ಸಂಶೋಧಕರೇ ಎಲ್ಲಿದ್ದೇವೆ ನಾವು? ನಿಧಿ ಐತಿ, ನಿನ್ನಲ್ಲಿ ಐತಿ. ಅದು ಬಿಟ್ಟು ಜಗ ಬಿಟ್ಟು ಹೊರಗೆ ಹುಡುಕಿರಿ ಎಲ್ಲಿ ಸಿಗ್ಬೇಕು? ನಿನ್ನೊಳಗೆ ಐತಿ ಅದು ನಿಧಿ, ಜ್ಞಾನ ಸಂಪತ್ತು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು, ಅವರು ತೋರಿಸ್ತಾರೆ ನಿನ್ನಲ್ಲಿ ಐತಿದ್ದನ್ನು. ನನ್ನಲ್ಲೇ ಹೆಂಗೈತಿ ಅಂತ ನೀನು ತಪ್ಪು ತಿಳುವಳಿಕೆ ಮಾಡ್ಕೊಂಡು ಅತ್ಯಾಸದಿಂದ. ನೀ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ನಿನ್ನಲ್ಲೇ ಐತಿ ಅನ್ನೋದು ನಿನಗೆ ಹೊಳಿತೈತಿ. ನನಗೆ ಈ ತಿಳುವಳಿಕೆ ನಾವು ಮಾಡ್ಕೊಳ್ಳೋ ಸಂಬಂಧ ಇದನ್ನ ಅಭ್ಯಾಸ ಸತತ ಮಾಡಬೇಕಾಗೈತಿ. ಇದನ್ನು ಕೇಳ್ಕೊಂತ ಹೇಳ್ಕೊಂತ ಹೋದಾಗ ಹೊಳೆದ್ರೆ ಪಕ್ಕನೆ ಹೊಳೆದರೆ ಹೊಳೆಯಿತು, ಹೊಳೆದಿದ್ದರೆ ಇಲ್ಲ ಅಂತಾರೆ ಶಿವಾನಂದಜಿಯವರು. ಎಡೆಬಿಡದೆ ತನ್ನಲ್ಲೇ ಅದನ್ನು ಆತ್ಮ ಸಂಶೋಧನೆ ನಾವು ಮಾಡ್ಕೋಬೇಕು. ಹೊರಗೆ ಏನು ಮಾಡೋ ಕೆಲಸ ಇಲ್ಲ, ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋರು ಕೆಲಸ ಇದೆ. ಅಂದ್ರೆ ಇದು ಜನ್ಮದ ಲಾಭ ತಗೊಂಡಂಗೆ. ನೀನು ಬರೀ ಹೊರಗಿನ ವ್ಯವಹಾರದಾಗ ನೀನು ಆಯುಷ್ಯ ಎಲ್ಲ ಕಳ್ಕೊಂಡು ಹೋಗ ಅಂದ್ರೆ ಎದಕ್ಕೆ ಬಂತ ಕೆಲಸ ಇದೆ? ವ್ಯರ್ಥ ನೀನು ಮಾಡೋದಿಲ್ಲ. ಅದಕ್ಕೆ ಅವ್ನು ನಿಗ್ರಹ ಮಾಡ್ಕೋ. ಮನುಷ್ಯನ ಶಮ, ಇಂದ್ರಿಯಗಳ ದಮ ಆದಾಗ ಇದು ಒಳಗಿನ ಆಂತರಿಕವಾಗಿ ಅಭ್ಯಾಸ ನಮ್ಗೆ ನಡೀತೈತಿ. ನಾವು ಯಾರಿದ್ದೀವೋ ನಾವು ತಿಳ್ಕೊಳಿಕ್ ಬರ್ತೈತಿ ನೋಡ್ರಿ. ಬರೀ ಅದು ಹೊರಗಿನ ಇದಕ್ಕೆ ಊಟಕ್ಕೆ ವಿಷಯಕ್ಕೆ ಅದಕ್ಕೆ ಮಹತ್ವ ಕೊಡ್ಕೊಂಡು ಕುಂತ್ರ ಹೆಂಗ್ ಮಾಡೋದ್ರಿ? ಮತ್ತೆ ಹೆಂಗ್ ಮಾಡೋದೇನು? ಬರೀ ಅದರದ ಚಿಂತೆ ಇರ್ತೈತಿ ಊಟ ವಿಷಯ. ಅದ್ರ ನೋಡಲ್ಲಿ ಬಿಟ್ಟು ನೋಡು ಹೆಂಗೆ ನಡೀತೈತಿ. ಪ್ರಾರಬ್ಧದ ಮ್ಯಾಗ ಹಾಕದ. ಇದಕ್ಕಾಗಿ ಪ್ರಯತ್ನವನ್ನು ಮಾಡು. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬಿ ಅಧ್ಯಾಸಂ ಅಪನಯಂ ಕುರು. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ಕೋರಿ ಹೆಂಗೆ ನಡೀತೈತಿ. ಯಾವುದೇ ರೂಪದಿಂದ ಬಂದು ನಿನಗೆ ಅದು ಬದುಕ್ತೈತಿ. ಅದೇ ನಿನಗೆ ಹೆಸರು ಬರ್ದಿರ್ತೈತೆ, ಅದಕ್ಕೆ ಅದನ್ನ ತಿನ್ಬೇಕು ನೀನು ಅಂತ. ಮತ್ತೆಲ್ಲಿ ಹುಡುಕಿಯಾದ್ರೂ ಸಿಗುದು? ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು. ಅದನ್ನು ತಿಳಿಲಂಗೆ ಮಾಡಿದ್ದು ಯಾವುದು ಅಂದ್ರೆ ಅಜ್ಞಾನ, ನಿನ್ನ ಬಗ್ಗೆ ಮರು. ಅದಕ್ಕೆ ಆ ಅರಿವಿನ ಎಚ್ಚರಿಕೆಯನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅಜ್ಞಾನದೊಳಗೆ ಬಿದ್ದು ಹೊಳ್ಯಾಡು ಬಾಳೆ ಬರ್ತದೆ. ಈಗ ಅವಕಾಶ ಐತಿ, ನೀನು ಯಾರಿದೆ ಸ್ವರೂಪದ ಜಾಗೃತಿಯನ್ನು ಮಾಡ್ಕೊ. ಕೆಡ್ಲಾರ್ದಂಥ ವಸ್ತು ನೀನು ಇದ್ದಕ್ಕಿದ್ದಂಗಿದ್ದಂಥ ವಸ್ತುನ ನೀನು ಅದೇ ಅನ್ನೋದು ನಿನಗೆ ಅನುಭವ ಬರ್ತದೆ. ನೀನ ಅದೇ ಅದನ್ನ ಆನಂದ ಹೊಂದಾಕ ನೀ ಇನ್ನೊಂದು ಪ್ರಯತ್ನ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ನೀನ ಪರಿಪೂರ್ಣ ಸ್ವರೂಪನ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ನಾವು ಅದನ್ನ ಅನುಭವ ತಗೊಂಡು ಉಳ್ಕೊಳ್ಳೋದು ಒಂದ ನಮ್ಮ ಕೆಲಸದ. ಏನ್ಕಿನಾರ ಇದು ಹೆಸರಿನ ಮ್ಯಾಗ ಹೊರಗಿನ ಆಡಂಬರ ಮಾಡ್ಕೋದಕ್ಕೆ ಹೋದ್ರೆ ಅನುಭವ ಬರ್ತೈತೆ, ಅಂತಃಕರಣ ಸ್ವಚ್ಛ ಆಗೋದಿಲ್ಲ.
ಅದಕ್ಕೆ ಮೊದಲು ಅಂತಃಕರಣ ಸ್ವಚ್ಛ ಆಗೋ ಕೆಲಸ ನಾವು ಮಾಡಬೇಕಾಗಿದೆ. ಅವಾಗಿದ್ರೆ ಅಭ್ಯಾಸ ನಾವು ಮಾಡಕ್ಕೆ ಸಾಧ್ಯ. ಅಂತಃಕರಣ ಸ್ವಚ್ಛತೆಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಆ ನಿಯಮಗಳ ಪಾಲನೆ ಮಾಡಬೇಕಿಲ್ಲ. ಯಮ ನಿಯಮಾದಿಗಳ ಪಾಲನೆ ಅವನು ಮಾಡೋಂಗಿಲ್ಲ. ಹಂಗ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಹಂಗ ಸ್ವಚ್ಛ ಆಗ್ಬಿಡ್ತದಂತ. ಬಿಟ್ಟಿಯ ತುಡುಗು ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಪ್ರತಿಯೊಂದು ವ್ಯವಹಾರದಾಗೂ ನಮ್ಗೆ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳಕ್ಕವ. ಅವನೆಲ್ಲ ಈಗ ಅವನ ನಿಜದ ಎಚ್ಚರಿಕೆಯನ್ನು ಹೊಂದಿ ಸರಿಪಡಿಸ್ಕೋತಾನ. ಬ್ಯಾಡಪ್ಪ, ನಾವು ಇಷ್ಟೆಲ್ಲ ಮಾಡೀನಿ, ಇದರಿಂದ ನಮ್ಗೆ ಈನ ಜನ್ಮಗಳ ಕಾದು ಕೂತಾವ ಅಂತ. ಅದರಿಂದ ವಿಮುಖಾಗಿ ಇದ ಅಭ್ಯಾಸದಾಗ ತೊಡಗಿ ಇದನ್ನ ಅನುಭವ ಮಾಡ್ಕೊಳ್ಳೋದು ಬಿಟ್ಕಾರ ನಾಲಿಗೆ ರುಚಿಗೆ ಬೆನ್ನು ಹತ್ತಿ ಬೆನ್ನು ಹತ್ತಿರ್ತ ಅದು ಬರುದು. ಅದು ಕಂಟ್ರೋಲ್ ಉಳಿದು ಭಾಳ ಕಠಿಣ ಐತಿ. ನಾಲಿಗೆ ಕಂಟ್ರೋಲ್ನಾಗ ಇಟ್ಕೊಳ್ಳೋದು. ಒಮ್ಮೆ ಅದ್ರ ಚಿಮಿ ಹತ್ತಿ ಅಂದ್ರೆ ಬಿಡೋದನ್ನ ಇಲ್ಲ. ಏನ್ ನಾಲಿಗೆ ರುಚಿ ಹತ್ತಿ ಅಂದ್ರೆ ಯಮ್ನೂರಿಗೆ ಹೋದ ನಾಯಿ ಹೊಳಿ ಬರಲ್ಲ ಅಂತಾರಲ್ಲ, ಹೌದಿಲ್ಲ? ಅಲ್ಲಿ ದಿನ ಒಂದೊಂದು ಬ್ಯಾಟಿ ನಾವು ಸಿಮಿ ಹತ್ತಿ ಅಂದ್ರೆ ಮತ್ತು ಎಲ್ಲಿ ಹೊಳ್ಳೆ ನೋಡುದಿಲ್ಲವ, ಅಲ್ಲೇ ಜಗದಾಗ ಕಾಯಂ ಉಳಿದಿರ್ತಾವ. ಅದ ವಾಸಸ್ಥಾನ ಆಗ್ಬಿಡ್ತೈತೆ ನಮ್ಗೆ. ಹಂಗೆ ನಾವು ಕಾಯಂ ಇದ ಅಂತ ತಿಳ್ಕೊಂಬಿಟ್ಟು ಹಂಗೆ ಅತಿಯಾಗಿ ಮಾಡಕ್ ಹೋಗ್ಬಾರ್ದು ನಾವು. ವ್ಯಾಮೋಹ, ಅತಿ ವ್ಯಾಮೋಹ ಸಲ್ಲದು. ಎಲ್ಲ ಕೆಡಿಸಿ ಬಿಡ್ತೈತಿ ನನಗೆ ಅತಿಯಾದ ವ್ಯಾಮೋಹ. ಏಟು ಅಷ್ಟರ ಪುಸ್ತಕ ಇದ್ದಾಗ ಅಷ್ಟೇ ಎಷ್ಟು ವ್ಯಾಮೋಹ ಮಾಡ್ತಾನೆ. ಕರಿ ಎಣ್ಣವ್ರಂಗ ಮಾಡ. ಆದ್ರೆ ಮನಸ್ಸನ್ಯಾಗ ಇದನ್ನು ಹೆಚ್ಕೊಳಕ್ ಹೋಗ್ಬೇಡಿ. ಏನು ಎಷ್ಟು ಕಾಳಜಿ ಮಾಡ್ತಾನಪ್ಪ ಅನ್ನೋರು. ಬಾಳೆಕ್ಕೆ ಎಷ್ಟು ಕಾಳಜಿ ಅದ ನಾವು ಮರ. ಇದನ್ನ ಆಶೆ ಇಲ್ಲದಂಗೆ ನೀವು ಮಾಡ್ಕೋ. ಒಳಗೆ ಆಶೆ ಬರಬಾರ್ದು. ನಿನಗೆ ಏನಾರು ಹೊಂದ್ಬೇಕು ಅನ್ನೋದು ಉಳಿಬಾರ್ದು. ಅಂದಾಗ ನಮಗೆ ಇದ್ರ ಲಾಭ ಮಾಡ್ಕೊಳಕ್ ಬರ್ತೈತೆ. ನಾವು ವ್ಯರ್ಥ ವೇಳೆ ಕಳಿಲಿಕ್ಕತ್ತೀವಿ ನೋಡ್ರಿ. ವೇಳೆ ನಮ್ಮ ಸದುಪಯೋಗ ಆಗ್ಬೇಕು ಅನ್ನೋಂಗಿದ್ರೆ ಕೇಳು, ಅದನ್ನು ಚಂದ ಕೇಳು. ಇದೊಂದು ಜನ್ಮ ಬರೀ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿನ್ನ ಬಗ್ಗೆ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಕೇಳುವಂಥ ಪ್ರಯತ್ನ ನಿರಂತರವಾಗಿ ನಡಿಬೇಕು ನೋಡಿ. ಎಡೆಬಿಡದೆ ಈ ಅಭ್ಯಾಸ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವ. ಯಾರ ಮುಖಾಂತರ ಯಾರ ಅದ ಸ್ಥಿತಿಯನ್ನು ಹೊಂದಿರ್ತಾರೆ ಅವ್ರ ಮುಖಾಂತರ ಅದನ್ನು ಎಡೆಬಿಡದೆ ಅಭ್ಯಾಸ ನಾವು ಮಾಡಬೇಕು. ಯಾರ್ದೇನು ಎಡೆಬಿಡದೆ ಮಾಡೋರು? ಮುಂಜಾನೆ ಅಟ್ಟು ಸಂಜೆ ಮುಂದಟ್ಟು ಉಳ್ಕಿ ಟೈಮ್ನಾಗ ಏನು ಮಾಡ್ತೀನಿ? ಅದ್ರ ಕಡೆ ಲಕ್ಷ್ಯ ಐತಿ. ನಿನಗೆ ಬೇಕಾದದ್ದು ನಿನ್ನೊಳಗೈತಿ, ಅದ್ರ ಕಡೆ ಲಕ್ಷ್ಯ ಬೇಕಲ್ಲ. ಈ ತೋರಿಕೆ ಒಳಗೆ ಏನಿದೆ ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿ. ತೋರಿಕೆ ವ್ಯವಹಾರ ನಿನಗೆ ಹಿತ ಕೊಟ್ಟತೆ ನೋಡ್ಕೊ. ಈ ತೋರಿಕೆ ಒಳಗೆ ಏನು ಪ್ರಾಪ್ತ ಮಾಡ್ಕೊಂಡ್ರು ಇವು ಹಿತವಾದದ್ದು ಅಲ್ಲ. ನಿನ್ನಿಂದಲೇ ನಿನಗೆ ಹಿತ ಹೊರತು ಯಾವ ಬಾಹ್ಯ ವಸ್ತುಗಳು ನಿನಗೆ ಹಿತ ಕೊಡುದಿಲ್ಲ. ಅದಕ್ಕೆ ಅವನ್ನೆಲ್ಲ ಬಿಡೋದನ್ನು. ವಿಷಯ ವಸ್ತುಗಳು ಏನದಾವ ಅವನ್ನೆಲ್ಲ ತೊರೆ. ಆ ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟಿದ್ದಾಗ ನೀ ಆರಾಮನಾದಿ ಅನ್ನೋದು ಅನುಭವ ಬರ್ತದೆ. ಅವನು ಬಿಡಾಕ್ ಒಲ್ಲೆ ಅಂದ್ರೆ ಹೋಗೋ, ಯಾರೇನು ಮಾಡೋದು? ಹೆಂಗೆ ಬಿಡ್ಲಿ ಇವನಂತೆ, ಹೌದಿಲ್ಲ? ಇವನ್ನೆಲ್ಲ ನಿನ್ನಲ್ಲಿ ಆರೋಪ ಮಾಡ್ಕೊಂಡು ಕೂತೀವಿ, ನಾನು ನನ್ನದು ಅಂತ. ಶರೀರಂತೆ ಅಗದಿ ತಾದಾತ್ಮ್ಯ ಹಾಕೊಂಡು ಕುಂತೀವಿ. ಇದರಾಗ ನೀನು ಅಲ್ಲದನ್ನು ನೀನು ಅಂತ ತಿಳ್ಕೊಂಡು ಎಲ್ಲ ಅನರ್ಥಗಳು ಎಲ್ಲ ದೇಹದ ಸಂಬಂಧದಿಂದ ಉಂಟಾಗ್ಯವಲ್ಲ. ಈ ಸಂಬಂಧ ತಪ್ಪಿಸ್ಕೋ, ದುಃಖ ಅನ್ನುವಂತಹದ್ದು ನಿನಗಿಲ್ಲ. ದೇಹ ಭಾವ ನಳಿಯ ದುಃಖದ ಕೇಳು ಅಂತ ಯಾಕೆ ಹೇಳ್ಯಾರ? ಈ ಅನಾತ್ಮ ಸಂಬಂಧವನ್ನು ನಿನಗೆ ಹಚ್ಕೊಂಡು ಕುಂತಿದ್ದಾನೆ. ಶರೀರ ಸಂಬಂಧದಿಂದಲೇ ಎಲ್ಲ ಅನರ್ಥಗಳು ಉಂಟಾಗುತ್ತೆ. ಅದಕ್ಕೆ ನೀನಲ್ಲದ್ರೆ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಉಳ್ಕೊಳ್ಳೋದು ಅಷ್ಟೇ ಕೆಲಸ. ನಿನ್ನಿಂದ ಅರಿವಿಸ್ಕೊಳ್ಳೋ ಯಾವೂ ನೀನಲ್ಲ. ಅರಿವು ನಾನು, ಯಾವಾಗಲೂ ಇದ್ದಿರು ನಾನು, ಆನಂದ ಸ್ವರೂಪ ನಾನು ಅನ್ನೋದನ್ನು ಯಾವಾಗಲೂ ಮನನ ಮಾಡ್ಕೊಂತ ಇರ್ನಿ. ಇದನ್ನು ಬಿಟ್ಟುಕೊಟ್ಟು ನಮ್ಮಿಂದ ಅರಿವಿಸ್ಕೊಳ್ಳು ನಾವು ನಾನು ಅಂತ ಶರೀರಾದಿಗಳು, ಇಂದ್ರಿಯಗಳು, ಮನಸ್ಸು ಇವೆಲ್ಲ ನನಗೆ ವಿಷಯವಾದ ಕಥದಿಂದ ನಮ್ಮಿಂದ ಅವು ಅರಿವಿಸ್ಕೊಳ್ತಾವು, ನನಗೆ ಅನ್ಯವಾಗಿದ್ದಾವು. ಅದಕ್ಕೆ ಅವನ್ನೆಲ್ಲ ಎದುರಿಟ್ಟು ನಾನು ಬೇರೆ ಇದ್ದೇನೆ ಅಂತ ತಿಳ್ಕೊಳ್ಳುವ ಇರೋ ಪ್ರಯತ್ನ ನಾವು ಮಾಡಬೇಕಾಗೈತಿ. ಇದ ಅಭ್ಯಾಸ, ಸತತ ಆತ್ಮಚಿಂತನದ ಅಭ್ಯಾಸ ಯಾವಾಗಲೂ ನಡಿಬೇಕು ನೋಡಿ. ಅವಾಗ ಮನುಷ್ಯನ ಜನ್ಮಕ್ಕೆ ಬಂದದ್ರ ಲಾಭ ನಮಗೆ.
ಇಲ್ಲ ಅಂದ್ರೆ ಬರೀ ಅದ ಹೆಸರದಾಗ ವಿಷಯ ಚಿಂತನ ವಿಷಯ ಭೋಗದಾಗ ಕಾಲ ಕಳಸತ್ವರ ಅದಕ್ಕೆ ಬಂತು. ಎಷ್ಟೋ ಶರೀರಗಳು ಹಿಂಗ ಹೇಳಲಿ ಹೋಗ್ಯಾವ ಒಂದಾರ ಅದಿಲ್ಲ. ಇದ್ರ ಬಗ್ಗೆ ಸಂಸ್ಕಾರನ ಇಲ್ಲ ನೀನು ಕೇಳಿ ಬರೇ ಬಾಳ್ಯಾಕ ಬಿಡ್ಕೊಂಡು ಸತ್ತು ಕೆಲಸ. ಹಿಂದಿನ ಜನ್ಮದ ನೆನಪು ಮಾಡ್ಕೊ ಏನೇನಾಗಿದ್ರಿ ಮೊದಲ. ಕ್ರಮೇಣ ಕಡಿಮೆ ಆಕೋಂತ ಬರ್ತಾವ ವಾಸನೆಗಳು ಕ್ಷೀಣ ಆಕೋಂತ ಒಂದು ಜನ್ಮದಾಗ ನಿನಗಿದು ಅನುಭವ ಬರ್ತೈತಿ. ಅಂತಃಕರಣ ರೆಡಿ ಇತ್ತಂದ್ರ ಅದಕ್ಕೆ ನಾವು ಆ ಕೆಲಸ ಮೊದಲು ಮಾಡ್ಬೇಕಾಗಿತ್ತು. ಅಂತಃಕರಣ ಸ್ವಚ್ಛ ಮಾಡ್ಕೋ ಕೆಲಸ. ಅದು ಒಂದು ದೊಡ್ಡ ತಪಸ್ಸನ ಅಲ್ಲ. ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಳ್ಳೋದನ್ನು ಒಂದು ದೊಡ್ಡ ತಪಸ್ಸು. ಅವನ್ನೆಲ್ಲ ಪಾಲನೆ ಮಾಡೋ ಸತ್ಯ ಹಿಂಸೆ ಬ್ರಹ್ಮಚರ್ಯ ಅಷ್ಟೇ 5 ಯಮ 5 ನಿಯಮಗಳನ್ನು ಚಾಚು ತಪ್ಪದೆ ನಾವು ಪಾಲನೆ ಮಾಡಕತ್ತೀವಿ. ಯಮದಶ ಗುಣಗಳನ್ನು ಅಳವಡಿಸ್ಕೊಳಕತ್ತೀವಿ. ಕ್ರಮೇಣ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಗುವಂತ. ವಿಷಯದ ಕಡೆಗೆ ಮನಸ್ಸು ಹೋಗುದಿಲ್ಲ ತಗಿಂದ. ಯಾವಾಗಲೂ ಅಂತರ್ಮುಖಿಯಾಗಿ ನಿರ್ವಿಷಯದ ಕಡೆಗೆ ಹರ್ಲಿಕ್ಕೆ ಅಂದ್ರೆ ಹೊರಗಿನ ವ್ಯವಹಾರ ಎಲ್ಲ ಬಂದ್ ಆಗ್ಬಿಡ್ತೈತಿ. ವಿಷಯ ಪ್ರಾಪ್ತಿಗಾಗಿ ಏನೆಲ್ಲ ಪ್ರಯತ್ನ ಮಾಡ್ತೈತಿ, ಆದ್ರೆ ಆನಂದವನ್ನು ಹೊಂದಲಿಕ್ಕೆ ಯಾವ ಪ್ರಯತ್ನ ಆಡುವ ಅವಶ್ಯನೇ ಇಲ್ಲ. ಸುಮ್ಮನೆ ಇದ್ದಾಗ ಇದು ಅನುಭವ ಕೊಡ್ತೈತಿ. ಅದ ಕಠಿಣ ಆಗೈತಿ ನಮ್ಗೆ. ಏನಾರ ಮಾಡಿ ಹೊಂದೋದಾಗಿದ್ರೆ ಭಾಳ ಹಗರಿತ್ತ. ಏನು ಮಾಡಲ್ಲ ಸುಮ್ಮನೆ ಇದ್ದ ಅದನ್ನ ಅನುಭವಿಸೋದು ಅಂದ್ರೆ ಭಾಳ ಕಠಿಣ ಆಗೈತಿ. ಅದಕ್ಕೆ ಏನಾರ ಮಾಡಂತ ಹೇಳುದಿಲ್ಲ ಅವ್ರು. ಏನಾರ ಮಾಡುವ ಮತ್ತು ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣಾಕ್ ಬರಬೇಕಾಗೈತಿ. ಏನಾರ ಮಾಡಿದೆ ಅಂದ್ರೆ ಕರ್ಮದಿಂದ ಮತ್ತಷ್ಟು ಬಂಧನನ ಐತಿ ಹೊರತು ಅದರಿಂದ ಜ್ಞಾನ ಎಂದೂ ಇಲ್ಲ. ಅದಕ್ಕಾಗಿ ಮುಕ್ತಿಯನ್ನು ಹೊಂದಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ಬೇಕು. ಇನ್ನೊಮ್ಮೆ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಬರ್ದಂಗೆ ಮಾಡ್ಕೋಬೇಕಂದ್ರೆ ಯಥಾರ್ಥ ವಸ್ತುವಿನ ಅನುಭವ ನಾವು ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ನೋಡ್ರಿ. ಮಹಾತ್ಮರು ಎಷ್ಟು ನಮಗೆ ಎಚ್ಚರಿಕೆ ಕೊಟ್ಟರು, ನಾವು ಅದ್ರ ಕಡೆ ಎಚ್ಚರಿಕೆ ಆಗ್ತಾ ಇರಲಿಲ್ಲ. ಮತ್ತು ವಿಷಯದಲ್ಲಿ ವ್ಯಾಮೋಹ ಅದರಾಗ ಹಣಿಕೆ ಹಾಕಿನಂತ ಏನಾಗಿತ್ತು ನೋಡ್ಕೋ. ಅದರಿಂದ ಶ್ರಮ ಚಿಂತೆ ವ್ಯಸನ ದುಃಖ ಸತತ ಹಂಗ ಉಳ್ದೈತಿ. ತಲೆತಲಾಂತರದಿಂದ ನಾವು ಅದನ್ನು ಮಾಡ್ಕೊಂತ ಬಂದಿ. ಅದರಿಂದ ನಂದಿಷ್ಟು ಲವಲೇಶವೂ ಲಾಭ ಇಲ್ಲ. ಬಾಳೆ ಸಂಬಂಧ ಎಲ್ಲ ಹಾಳು ಮಾಡ್ಕೊಂಡೆಲ್ಲ ಜನ್ಮನ ಇಲ್ಲ. ಇದು ಒಂದು ಜನ್ಮರ ಇದರ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನ ಬದುಕಿ ಸತ್ತಂಗ ನಿನ್ನ. ಅದಕ್ಕಾಗಿ ಬದುಕು. ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕು. ಯಾಕೆ ಬದುಕಬೇಕಾಗೈತಿ ಅಂದ್ರೆ ನಿನ್ನ ಜೀವನ ನೀ ತಿಳ್ಕೊಳಿಕ್ಕೆ ಬದುಕಬೇಕಾಗೈತಿ. ಅಂದ್ರೆ ಬದುಕಿಗೆ ಸಾರ್ಥಕತೆ ಆಕೈತಿ. ಬದುಕೋದಕ್ಕಾಗಿ ಅನ್ನ ನೀರು ಹಾಕೋದಕ್ಕೆ ಶರೀರಕ್ಕೆ. ಶರೀರ ಆರೋಗ್ಯವಾಗಿ ಇಟ್ಕೊಂಡು ಇದಕ್ಕೆ ಉಪಯೋಗ ಮಾಡ್ಕೋದು. ನೀನು ಯಾರಿದ್ದೀನೋ ತಿಳ್ಕೊಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೋ. ಶರೀರ ನಾವು ಬರೇ ಇಂದ್ರಿಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಶರೀರವನ್ನು ಹಾಳು ಮಾಡಿದೆ. ಆ ವಿಷಯದ ಕೊಡವಿ ಕೈ ಬಿಟ್ಟಂದ್ರೆ ನೀನು ಧನುವಾಗೋ ಪ್ರಸಂಗನ ಬರುದಿಲ್ಲ. ಮುದುಕಾದ್ರೂ ತೇಕು ತಪ್ಪಲ್ದಲ್ಲ ನಿನ್ಗೆ. ಇನ್ನು ಮ್ಯಾಗಾರ ತಣ್ಣಗೆ ಇರ್ಬೇಕನ್ನೋದು ಹತ್ತದ ಬದುಕೋತೈತಿ. ಹಂಗ ಬಾಳ್ಯಾಕ ಬಿಡ್ಕೊಂಡು ಇನ್ನೂ ಮುಂದೆ ಸುಖ ಸಿಗ್ತೈತಿ. ಇನ್ನೂ ಮುಂದೆ ಸಿಕ್ಕ ಎಷ್ಟು ಜನ್ಮ ಆತ್ರಿ, ಎಷ್ಟು ವರ್ಷ ಅದು. ಅದ್ರ ಬೆನ್ ಹತ್ತಿ ನೀ ಹೊಂಟಿ. ಅದ್ರ ಮುಂದೆ ನೀ ಹಿಂದಿಂದ ಅವನ್ನೆಲ್ಲ ಪ್ರಾಪ್ತ ಮಾಡ್ಕೊಂಡ್ರೆ ನಿನಗೆ ಸುಖ ಸಿಗ್ತೈತಿ. ನೋಡಂಗಾರೆ ಇವನ್ನೆಲ್ಲ ಪ್ರಾಪ್ತ ಮಾಡ್ಕೊ. ಏನೇನು ಬೇಕು ಅವನ್ನೆಲ್ಲ ದೊರಕಿಸ್ಕೊ. ಆರಾಮ ಐತೆ ನೋಡು. ಒಳಗೆ ಈ ಅಭ್ಯಾಸ ಒಳಗೆ ನಡಿಬೇಕು ನೋಡ್ರಿ. ಈ ಹೊರಗಿನ ಅವರೆಲ್ಲ ಕೈ ಬಿಟ್ಟು ಆಂತರಿಕವಾಗಿ ಯಾರು ಇದರ ಅನುಸಂಧಾನದಾಗ ತೊಡಗಿರ್ತಾರ ಅವ್ರಿಗೆ ಇದು ಅನುಭವ ಗೊತ್ತೈತಿ ನೋಡ್ರಿ. ಆಂತರಿಕವಾಗಿ ಎಡೆಬಿಡದೆ ಅಭ್ಯಾಸ ನಡಿಬೇಕು ಒಳಗಿದೆ ಆಂತರಿಕವಾಗಿ. ಅದನ್ನು ಮಾಡಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹೊರಗೆ ಏನಾದ್ರು ಮಾಡೋದು ಹಗರಾಗೈತೆ ನಮ್ಗೆ. ಒಳಗಿನ ಕೆಲಸಕ್ಕೆ ಮಹತ್ವ ಇಲ್ಲ. ಕೊಡಾಕ ಅದನ್ನ ಲಕ್ ಕೊಡಾಕ್ ತಯಾರಿಲ್ಲ. ಎಲ್ಲೋ ಒಬ್ರು ಅಂತರಂಗದಲ್ಲಿ ನನ್ನಲ್ಲಿ ನಿನಾದಾದಿ ಹೊರಗಾಗಿ ಅದನ್ನು ಹೊರಗೆ ಏನಾರ ಯಾರಿಂದಲೂ ಅದನ್ನು ಪಡಿಬೇಕಾಗಿಲ್ಲ. ನಿನ್ನಲ್ಲಿ ಇದ್ದದ್ದನ್ನು ನೀವು ಹೊಂದೋದು ನಿಮ್ಗೆ ಕಠಿಣ ಆಗೈತಿ. ಇದೆಲ್ಲ ನೀ ಎಲ್ಲದ್ದು ಯಾವುದು ನೀ ಅದು ಆರು ಅನ್ನೋದು ಮೊದಲು ಖಾತ್ರಿ ಮಾಡ್ಕೊ.
ಬರೀ ಅನಾತ್ಮ ಚಿಂತನೆ ಒಳಗೆ ಕಾಲ ಕಳೆದ ಅಂದ್ರೆ ಆತ್ಮಚಿಂತನ ಅನುಭವ ಮಾಡಕ್ ಬರುದನೇ ಇಲ್ಲ ನಮ್ಗೆ. ಪುರುಷೋತ್ತನೇ ಇಲ್ರಿ. ಎಡಬಿಡದೆ ಬರೇ ಅದ ಹೆಸನ ಅನಾತ್ಮ ಚಿಂತನೆ ಒಳಗೆ ಕಾಲ ಕಳೆದ. ಎದಕ್ಕೆ ಬಂದೇವು ನಾವು ಇಲ್ಲಿ? ಉದ್ದೇಶ ಏನದ? ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯ ಕುಲದ ಜನನದ ಲಾಭ ಯಾವುದು? ಆತ್ಮ ತಿಳುವಳಿಕೆಯನ್ನು ನಾನು ಯಾರಿದ್ದೇನೋ ತಿಳ್ಕೋದು, ಆತ್ಮಚಿಂತನದ ಅಭ್ಯಾಸದಾಗ ತೊಡಗುದು. ನಾವು ಆತ್ಮಚಿಂತನದಾಗ ತೊಡಗ್ತೇವೆ. ಇಲ್ಲಿ ಅದೇ ಒಂದು ಸುಧಾ ಆ ರಕ್ತನ ಹೀರುದು. ಮುನ್ನಿ ಕೆಚ್ಚಲದಾಗ ಐತೆ ಅಂದ್ರೆ ಸುಧಾ ಅದು ಸಮೀಪದಾಗಿದ್ರು ಅದಕ್ಕೆ ಅದ್ರ ಮಾಧುರ್ಯ, ಹಾಲಿನ ಮಾಧುರ್ಯ ಗೊತ್ತಿರುವುದಿಲ್ಲ, ಮತ್ತು ರಕ್ತನ ಹೀರು. ಹಂಗೆ ನಾವು ವಿಷಯಗಳ ಆಶಯ ಇಟ್ಕೊಂಡು ಮಹಾತ್ಮರ ಸನ್ನಿಧಾನದಲ್ಲಿ ಅದೇ ಒಂದು ಸುಧಾ ಬಾಳೆನ ನೋಡಕ್ಕೆ ಅನುಕೂಲ ನೋಡೋರು ಹೊರತು ಪಾರಮಾರ್ಥ ಸಾಧನೆ ಮಾಡ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋರು ಒಬ್ಬರು ಇಲ್ಲ. ಇಷ್ಟು ಊರು ಅಡ್ಡಾಡಿದ ನಮ್ಮಪ್ಪ ಯಾರು ತಯಾರಾದ್ರಿ ಅಂತಿದ್ರು ಅಜ್ಜ. ಇವರು ಆತ್ಮಾನಂದಪ್ಪವರು ಅಡ್ಡಾಡಿದ್ರಿಲ್ಲ ಊರು. ಯಾರು ಒಬ್ಬರ ಇದರ ಅಭ್ಯಾಸ ಕೂಡ ಅವರು ಇದನ್ನು ತಿಳ್ಕೊಬೇಕನ್ನೋರು ಆಂಬಲಿದ್ದವ್ರು ಯಾರ್ದಾರಿ? ಮುಕ್ತಿ ಇಚ್ಛಾ ಇದ್ದವ್ರು ಯಾರ್ದಾರಿ? ಮೊದಲನೇ ಭೂಮಿಕಾ ಸುಖೇಚ್ಛಾ ಭೂಮಿಕಾ ಯಾರಿಗೆ ಉದಯ ಆಗೈತಿ? ನಿವ್ವಳ ಸುಖದ ಇಚ್ಛಾ ಯಾರಿಗೈತಿ? ವಿಷಯದಿಂದ ಸುಖ ಹೊಂದಬೇಕನ್ನೋ ಆಶೆ ಒಳಗೆ ಎಲ್ಲ ಗಂಡನ್ಯಾಗ ತುಂಬ್ಕೊಂಡು ಬಂದೈತಿ ನಮ್ಗೆಲ್ಲ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ವಿಷಯದ ವ್ಯಾಮೋಹಕ್ಕೆ ಬಿದ್ದ ಹೇಡಿಗಿದೆ ಎಂದೂ ಆಗುದಿಲ್ಲ. ಅದರಿಂದ ಕಡೆಕಾದಂಥ ಧೀರರಿಗೆ ಮಾತ್ರ ಇದು ಸಾಧ್ಯ. ಈ ಲೋಕದ ವಿಷಯ ಇರಲಿ, ಪರಲೋಕದ ವಿಷಯ ಇರಲಿ, ಅವುಗಳಲ್ಲಿ ವೈರಾಗ್ಯ ವೃತ್ತಿ ಯಾರಿಗಿರ್ತೈತಿ ಅವಾಗ ಇದು ಲಭಿಸ್ತೈತಿ. ಈ ಲೋಕದ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇಟ್ಕೊಂಡವ್ರಿಗೆ ಇದು ಎಲ್ಲಿ ನಿನಗೆ? ಅದ್ರಾಗ ಹಣಿಕೆ ಹಾಕುವ ಒಳಗೆ ಆಶೆ ಆದಾಯ್ತು ತುಂಬ್ಕೊಂಡು ಮ್ಯಾಗರ ಮಾತಾಡ್ತೀವಿ, ಏನೂ ಬೇಡಪ್ಪ ನನಗಂತಿ. ಸಿಕ್ಕರೆ ಎಲ್ಲ ಇರ್ಲೇ ಅಂತಿ, ಮ್ಯಾಗಿನ ಮಾತಿಗೆ ಅಷ್ಟೇ ಬೇಡ ಅಂತೀನಿ. ಒಳಗೆಲ್ಲ ಅದು ಗಂಡನ್ಯಾಗ ಐತಿ ನಿನಗೆ. ಅದು ಹೋಗ್ಬೇಕು ನೋಡ್ರಿ. ವಿಷಯ ಭೋಗ ಲಾಲಸ ಎಲ್ಲ ಪೂರ್ಣ ನಾಶ ಆದಾಗ ನಿನಗೆ ಈಗ ಬರ್ತೈತಿ ನಿನಗೆ ವೈರಾಗ್ಯ. ಬಿಡು ಬಿಡು ಪುರುಷತ್ವ ಯಾವಾಗ ಇದ್ದೇನಂತ ಯಾಕಂತೀವಿ ಮುಂದೆ ಈಗ ನಿನಗೆ ಅದು ಬರ್ತೈತಿ, ಅನುಭವ ಬರ್ತೈತಿ ನೋಡ್ರಿ. ಬಿಟ್ಟಿರಾಕ್ ತಯಾರಿಲ್ಲ. ಸದ್ಯ ಬಿಟ್ಟು ಸದ್ಯ ಅನುಭವ ಬರ್ತೈತಿ ಅದು. ಈಗ ಮಾಡಿದ್ದು ಮುಂದೆ ಹಂಗೇನಿಲ್ಲ, ಈಗ ಇದೆ ಬಲ ರೋಕಡಿ ನಗದ. ಏನೇನು ಬೇಕಂತಿ ಅವನ್ನೆಲ್ಲ ನಿನಗೆ ಹಿಡ್ಕೊಂಡು ಕುಂತಿ, ಅವನ್ನ ಅಂದಲ್ಲಿ ನಿನಗೆ ಬಂಧನ ಆಗೈತಿ, ಬೇಡಿ ಬಿದ್ದೈತಿ. ಬೇಕಂದ್ರೆ ಬೇಡಿನ ನಿನಗೆ ಬಂಧನನ. ಬ್ಯಾಡಪ್ಪ ಇವನ ಅಂದ್ರೆ ಬಿಟ್ಟಾಗ ನಿನಗೆ ಬಂಧನಕ್ಕೆ ಹಾಕವ್ರು ಯಾರ್ದು? ಅವುಗಳಲ್ಲಿ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ಅವುಗಳ ಪ್ರಾಪ್ತಿಗಾಗಿ ಏನೆಲ್ಲ ಕರ್ಮಗಳನ್ನು ಮಾಡಿನ ನೀನು ಬಂಧನದಾಗ ಸಿಕ್ಕೊಂಡು ಕುಂತಿ. ಅವು ಕರ್ಮದಿಂದ ದೊರೆಯುವುದಲ್ಲದು. ನಿಜವಾದ ಸುಖ ಶಾಂತಿ ಯಾವ ಕರ್ಮದ ಫಲನೂ ಅಲ್ಲ. ಅವೆಲ್ಲ ಕರ್ಮದ ಇವೆಲ್ಲ ಅನಿತ್ಯವಾದದ್ದು, ದುಃಖ ಕೊಡ್ತಾವ ಅನ್ನೋದು ಹೊಳಿಬೇಕಲ್ಲ. ಕರ್ಮದಿಂದ ಬಲೆ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಎಂದರು. ಯಾವ ಜ್ಞಾನ? ನಿನ್ನ ಜ್ಞಾನ. ನೀನು ಯಾರನ್ನು ತಿಳ್ಕೊಂಡಾಗ ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿ ಅನ್ನೋದು ಹೊಳಿತೈತಿ. ನಾವು ಕರ್ಮ ಜಾಲದಾಗ ಸಿಕ್ಕೊಂಡು ಅದ ಕರ್ಮ ಮಾಡೀನಿ, ಈ ಕರ್ಮ ಮಾಡೀನಿ, ಯಾವ ಕರ್ಮ ಮಾಡಿರೂ ನಿನಗೆ ಬೇಕಾದದ್ದು ಸಿಗುದಿಲ್ಲ. ನಿನ್ನಲ್ಲೇ ನೀನು ನೋಡ್ಕೊಂಡಾಗ ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪನೀಯ. ಆವ ಶ್ರೇಷ್ಠವಾದಂತಹ ಆನಂದ ಸ್ಥಿತಿ ನನಗೆ ಅನುಭವ ಬರ್ತದೆ ನಮ್ಮೊಳಗೆ ನಾವು ನೋಡ್ಕೊಂಡ. ನಾವು ಅನ್ಯದರ ಹಣಿಕೆ ಆಗಾಕತ್ತೇವೆ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳ ಮುಖಾಂತರ ಬಹಿರ್ಮುಖ ವೃತ್ತಿ ಆಗೈತೆ ನಮಗೆಲ್ಲ. ಬಹಿರ್ಮುಖ ವೃತ್ತಿಯುಳ್ಳವ್ರಿಗೆ ನೆಮ್ಮದಿ ಐತೇನೋ ನೋಡ್ಕೋರಿ. ಎಷ್ಟೆಷ್ಟು ಒಳಗೆ ಅಂತರ್ಮುಖಿ ಹಾಕಿ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ. ಮನಸ್ಸನ್ನು ಹೊರಗೆ ಹೋಗೋದು ಬಿಡೋದನ್ನು ಒಳಗೆ ಹಿಂದಕ್ಕೆ ಸರಿಸಿ ವಿಚಾರದಿಂದ ಇಲ್ಲೇ ಮನಸ್ಸ ಯಾಕಂದ್ರೆ ಲಾಭ ಏನು ಲಾಭ ಐತಿ? ಅನ್ಯ ಕಲ್ಪನಾ ಮಾಡ್ಲಿ ಇದ್ದಾಗ ಹೆಂಗೈತಿ? ಕಲ್ಪನಾ ಮಾಡ್ಕೊಂಡು ಕುಂತಿ, ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಿ. ಇದರ ಅನುಸಂಧಾನ ಒಳಗೆ ಎಡೆಬಿಡದೆ ನಡಿಬೇಕು ನೋಡು, ಆತ್ಮಾನುಸಂಧಾನದ ಅಭ್ಯಾಸ. ಅದಕ್ಕೆ ಎಲ್ಲರಿಗೆ ಹತ್ತೋದಲ್ಪ ಇದೆ ಅಂತಿದ್ರು ಅಜ್ಜವರು. ಎಲ್ಲೋ ಒಬ್ಬ ಹಿಂದಿನ ಜನ್ಮದ ಪುಣ್ಯ ಕೂಡಿ ಬಂದಾಗ ಇದನ್ನ ಹೊಂದಬೇಕನ್ನೋ ಒಲವು ಆಕೈತಿ. ಒಲವು ಇದ್ದಾಗ ಇದನ್ನ ಅಭ್ಯಾಸದಾಗ ತೊಡಗಾಕ್ ಬರ್ತೈತಿ. ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ ಬರ್ತೈತಿ.
ನಿಜವಾಗಿ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ಯಾರು ತೊಡಗಿರ್ತಾರ ಅವ್ರ ಲಾಭ ಇದಂತ ತಗೋತಾರೆ. ನಾವು ಬಾಳೆಕ ಅನುಕೂಲ ನೋಡ್ತೇವೆ ಹೊರತು ನಾವು ಪಾರಮಾರ್ಥ ಸಾಧನೆಗೆ ಅನುಕೂಲ ಕೊಡೋ ಜನ ಭಾಳ ಕಡಿಮೆ ಸಿಗ್ತಾರೆ. ಇದ್ರಾಗ ನನಗೆ ಹಿತ ಐತಿ ಅನ್ನೋದು ಹೊಳದಾಗ ನಿನಗೆ ಇದ್ರ ಕಡೆ ಲಕ್ ಕೊಡ್ತೀನಿ, ಎಡೆಬಿಡದೆ ಅಭ್ಯಾಸ. ಅನ್ಯದ್ರಾಗ ಏನು ಮಾಡಿರೋ ಹಿತ ಇಲ್ಲ, ಜಗತ್ತಿನಾಗ ಏನು ಪ್ರಾಪ್ತ ಮಾಡಿಕೊಂಡ್ರು ಲಾಭ ಇಲ್ಲ ಅಂತ ತಿಳ್ಕೊಂಡು ಉದಾಸೀನತೆಯನ್ನು ಹೊಂದು ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ, ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಮಾಡ್ರಿ ಅಂದ. ಮನೆಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯುವುದು ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ನಿನ್ನನ್ನು ನೀನು ಉದ್ಧಾರ ಮಾಡ್ಕೋಬೇಕಾಗಿತ್ತಂದ್ರೆ ತ್ಯಾಗ ಬೇಕು. ಸ್ವಲ್ಪ ಸ್ವಲ್ಪ ಹಂಚ್ಕೊಂಡು ತಿನ್ನಕ್ಕೆ ಕಲಿ ಮೊದಲು ನೀನು. ಪೂರ್ಣ ತ್ಯಾಗ ಬರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪರ ಮೊದಲು ತ್ಯಾಗ ಬುದ್ಧಿ ಬರ್ಬೇಕು. ಅಟ ಬಂದು ಪೂರ್ಣ ಸ್ಥಿತಿಯನ್ನು ಹೊಂದಕ್ಕೆ ಬರ್ತೈತೆ ನಾವು. ಮನಸ್ಸನ್ನು ವಿಚಾರದಿಂದ ಹತೋಟಿ ಒಳಗೆ ಇಟ್ಕೊಳಕ್ ಸಾಧ್ಯ ಇದೆ ನೋಡಿ. ಬಾಕಿ ಎದರಿಂದನೂ ಸಾಧ್ಯ ಇಲ್ಲ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೋಬೇಕಾಯ್ತಂದ್ರೆ. ಆತ್ಮವಿಚಾರದ ಬಲ ನಮ್ಮಲ್ಲಿ ಜಾಗೃತ ಆಗುತ್ತೆ. ಅವಾಗ ಮನಸ್ಸಿಗೆ ಅದು ಹೊಳಿತೈತಿ. ಅದರಂತೆ ಅದನ್ನು ಅನುಸಂಧಾನ ಮಾಡ್ಕೋತ ಹೋದಾಗ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಯುಕ್ತಿಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅವಾಗ ವೃತ್ತಿ ಅಂತರ್ಮುಖಿ ಆಗಕ್ಕೆ ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ತನ್ನಿಂದ ತಾನ ಆಗ್ತದೆ. ಯಾವ ವೃತ್ತಿ ಎಲ್ಲರ ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನತೆಯನ್ನು ಹೊಂದೈತಿ ಆ ವೃತ್ತಿಗೆ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ನಮ್ಗೆ ಹೆಂಗೆ ಆದೈತ್ರಿ ಅಂತ. ಮತ್ತೆ ಯಾರಿಗೆ ಆಗ್ಬೇಕಾದ? ಮನುಷ್ಯರಿಗೆ ಆಗದ ಮತ್ತೆ ಮರಕ್ಕೆ ಆಗ್ಬೇಕಾದ. ನಿನ್ನಲ್ಲಿ ಪ್ರಜ್ಞೆ ಐತಿ, ಮನುಷ್ಯನ ಜನ್ಮಕ್ಕೆ ಬಂದವರಿಗೆಲ್ಲ ಪ್ರಜ್ಞೆ ಐತಿ, ಅದ್ರ ಲಾಭ ಮಾಡ್ಕೊ. ಪ್ರಜ್ಞಾ ತಪ್ಪುದ್ರೊಳಗಾಗಿ ಪ್ರಜ್ಞಾ ಸ್ಥಿತ ಆಗ. ಪ್ರಜ್ಞಾ ತಪ್ಪಿಡ್ತೈತಿ, ಮತ್ತೊಂದು ಯಾವ್ದಾರ ಜನ್ಮ ಬಂತಂದ್ರೆ ನಿನಗೆ ಇಲ್ಲಿ ಸಿಗುದಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ನಿನ್ನ ಪ್ರಜ್ಞೆ ನಿನಗೆ ಮಾಡ್ಕೊಳಕ್, ನೀ ಯಾರದನ್ನು ತಿಳ್ಕೊಳಕ್ ಬರ್ತೈತಿ. ಇಲ್ಲ ಅಂದ್ರೆ ನಿನಗೆ ಬಾಕಿ ಜನ್ಮ ಅಂತಂದ್ರೆ ಅಲ್ಲಿ ಮರು, ಅಲ್ಲಿ ಇದನ್ನು ತಿಳ್ಕೊಳಕ್ ನಿನಗೆ ಅಸಮರ್ಥತೆ. ಯಾವ ಜನ್ಮದಾಗೂ ಆಗುದಿಲ್ಲ. ಈಗ ಸಮರ್ಥ ಹೌದಿಲ್ಲ, ತಿಳ್ಕೊಳಿಕ್ಕೆ ಅವಕಾಶ ಐತಿ. ಮನಸ್ಸಾಪಟ್ಟು ಹಿಡಿದು ಇದನ್ನ ಅಭ್ಯಾಸ ಮಾಡಿದ್ರೆ ನಿನಗೆ ಇದು ಹೊಳಿತೈತಿ. ನಾವು ಉತ್ಕಟ ಇಚ್ಛಾ ಇಲ್ಲಲ್ಲೇ ಕೆಲಸ ಆಗುಲಿದಂತಿದ್ರು. ಒತ್ತಾಯ ಮಾಡಿ ನಾವು ಇದನ್ನ ಮಾಡಾಕತ್ರ ಆಗುದಿಲ್ಲ. ಹಿಡ್ಕೊಂಬಂದ್ ನಾಯಿ ಮರ ಮುರಿದಿಲ್ಲ ಅಂತ ಯಾಕ್ರಿ? ಅದಕ್ಕೆ ರೂಢಿ ತರಬೇತಿ ಕೊಟ್ಟದ್ದ ಹೋಗಿ ಹಿಡಿತೈತಿ ಗಪ್ಪನ. ಹಂಗ ನಾವು ಮನಸ್ಸಿನ ತಯಾರಿ ಬೇಕಲ್ಲ. ಒಮ್ಮಿಗಿಲೆ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಆಗೋದಿಲ್ಲ. ಮೊದಲ ತಯಾರಿ ಬೇಕು. ಹಿಂದಿನ ಜನ್ಮ ಸಂಸ್ಕಾರ, ಈಗಿನ ಪ್ರಯತ್ನ ಅಂತ ಒಂದು ಸಂಘ ನಮ್ಮಲ್ಲಿ ಏಕಕಾಲಕ್ಕೆ ಇದ ಜನ್ಮದಾಗ ಆಗ್ಬೋದು. ಹಂಗಿದ್ದಿದ್ರೆ ಎಲ್ಲ ತಯಾರಿ ಇದ್ರೆ ಇಲ್ಲ ಅಂದ್ರೆ ಭಾಳ ಕಠಿಣ ಅದ ಅದು ಆಗೋದು. ನಮ್ಮದು ನಮಗೆ ಹೊಂದೋದು, ನಮ್ಮಲ್ಲಿ ಇದ್ದದ್ದು ನಾವು ಹೊಂದೋದು ನಮಗೆ ಕಠಿಣ ಆಗೈತಿ. ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ನಿನ್ನ ನಿಜ ನಿನಗೆ ನಿನ್ನಿಂದ ದೂರ ಇಲ್ಲ. ನೀನ ಅದ ಅನ್ನೋದು ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಅಂತ. ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಡ ಯತಿಗದೇನು ಅದೇನು ದೂರ ಇಲ್ಲ. ಮಾಡ್ಕೋಬೇಕನ್ನೋವಾಗ ಪ್ರಯತ್ನ ಮಾಡಿರಾಕೈತಿ. ಸಮೀಪ ನೀನ ಅದ ಅನ್ನೋದು ಹೊಳಿತೈತಿ. ಅದನ್ನ ಸರಿಯಾದ ರೀತಿಯೊಳಗೆ ನಾವು ಪ್ರಯತ್ನ ಮಾಡಬೇಕಾಗೈತಿ. ನನ್ನ ಬಿಟ್ಟು ಅದನ್ನು ಹುಡುಕೋದ್ರಾಗ ಸಿಗುದಿಲ್ಲ. ನಾನಾ ಅದ ಇದೇನೆ ಅನ್ನೋ ವಿಚಾರ ಎಡೆಬಿಡದೆ ನಡಿಬೇಕು. ತನ್ನ ತಾನು ಎಡೆಬಿಡದೆ ಅದನ್ನು ನಾವು ಬಿಟ್ಟು ಬಿಡ್ತೇವಿ. ಮತ್ತು ಹೊರಗಿನ ವ್ಯವಹಾರ ಎಡೆಬಿಡದೆ ಮಾಡಕ್ ಶುರು ಮಾಡ್ತೀವಿ. ಅನಾತ್ಮ ಚಿಂತನೆಯನ್ನ ಎಡೆಬಿಡದೆ ಮಾಡ್ತೇವೆ. ಆತ್ಮಚಿಂತನೆಯನ್ನ ಈಗ ಹೇಳುವಾಗ ಕೇಳುವಾಗ ಹೊಳದಂಗ ಅನಿಸ್ತೈತಿ ಹೇಳುವ ಹೊತ್ನ್ಯಾಗ, ಮತ್ತು ಅಜ್ಞಾನ ಮುಸಿಗೆ ಬಿಡ್ತೈತಿ. ಮತ್ತೆ ಅದ ಚಿಂತನೆ ನಡೀತೈತಿಲ್ಲ. ಎದ್ರ ಚಿಂತನೆ ಎಡೆಬಿಡದೆ ನಡೀತೈತಿ ಅದು ಗಟ್ಟಿ ಆಕೈತಿ ನೋಡ್ರಿ. ನಮ್ಮ ಚಿಂತನ ಎದ್ರ ನಡೆದೈತಿ? ಅನಾತ್ಮ ಚಿಂತನ ಎಡೆಬಿಡದ ನಡೆದೈತಿ, ಆತ್ಮ ಚಿಂತನ ನಡೆದೈತಿ ನೋಡ್ಕೋಬೇಕು.
ಬರೀ ಅನಾತ್ಮ ಚಿಂತನೆಗಳು ಕಾಲ್ ಕಳೆದ ಎಡೆಬಿಡದೆ ಮಾಡಿದ ಆತ್ಮಚಿಂತನ ಹೆಂಗ್ ಮಾಡ್ಕೊಳಕ್ ಸಾಧ್ಯತೆ ಇಲ್ಲ. ಅದಕ್ಕೆ ನಿನ್ನ ಬಗ್ಗೆ ನಿನಗೆ ಎಡೆಬಿಡದೆ ಇದರ ಅಭ್ಯಾಸವನ್ನು ಮಾಡಿದಾಗ ನಿನಗೆ ಇದನ್ನು ಪಡಿಲಿಕ್ಕೆ ಸಾಧ್ಯದ ಅಂತ. ಶರೀರ ಅದು ಪ್ರಾರಬ್ಧದ ಮ್ಯಾಗ ಹಾಕದ ಶರೀರ ಪೋಷಣೆ ಮಾಡೋದು ಹೆಂಗೋ ನಡೀತೈತೆ ಅದು. ಪ್ರಾರಬ್ಧಂ ಪುಷ್ಯತಿ, ಶರೀರ ಯಾತ್ರಾ ಪ್ರಾರಬ್ಧ ಪ್ರಕಾರ ನಡೀತೈತೆ ಅದನ್ನ, ಅದ್ರ ಬಗ್ಗೆ ನೀ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಕೆಲಸ ನೀ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು, ಇದೇ ಲಾಭ. ನೀವು ಮತ್ತೆ ಏನ್ ಮಾಡಿರೋ ಲಾಭ ಇಲ್ಲ ಈ ಜಗತ್ತಿನೊಳಗೆ. ಮೇಡಮ್ सकल साधु संत महाराज